ಅಕ್ಕ ಏನೇ ಹೇಳ್ತಾನೆ ಕೇಳಿ. ಗೈಸ್ ನಂಗೂ ಹುಡುಗಿ ಗಿಡಿಗಿ ಇದ್ಲಂದ್ರೆ ಇವೆಲ್ಲ ಕೊಡಿಸ್ತಿದ್ದೇನ, ಬಟ್ ನಂಗೆಲ್ಲ ಕೊಡ್ಸಲ್ಲ. ಕೊತ್ತಂಬರಿ ಅಲ್ಲ, ಇದೊಂಥರ ಕ್ರಿಸ್ಮಸ್ ಟ್ರೀ ಐತಿ. ಗೈಸ್ ನೋಡ್ರಿ ಇಲ್ಲಿ ಎಲ್ಲರೂ ಹೆಂಗದೀರಿ, ನಾನು ಅಂತೂ ಮಸ್ತ್ ಅದೀನಿ. ಮತ್ತೊಂದು ಭಾಳ ದಿವಸದ ಮೇಲೆ ಇನ್ನೊಂದು ವಿಡಿಯೋ ತೊಗೊಂಬಂದೀನಿ. ಯಾಕಂದ್ರೆ ನಾನು ಕಂಟಿನ್ಯೂಸ್ ವಿಡಿಯೋಸ್ ಮಾಡೋದು ಆಗ ಗೊತ್ತಿಲ್ರಿ, ಬಟ್ ಇನ್ಮೇಲೆ ಹಂಗೆ ಥರ ಆಗೋದಿಲ್ಲ. ಯಾಕಂದ್ರೆ ಇನ್ನು ಕಂಟಿನ್ಯೂಸ್ ವಿಡಿಯೋಸ್ ಬರ್ತಾವಂತ ವಿಡಿಯೋ ಮಾಡ್ಬೇಕಂತ ಫುಲ್ ನಿರ್ಧಾರ ಮಾಡಿಬಿಟ್ಟಿನಿ. ಇನ್ಸ್ಟಾಗ್ರಾಮ್ದಾಗ ಅವತ್ರಿ ನಾನು ಆಲ್ಮೋಸ್ಟ್ ಒಂದು 2-3 ತಿಂಗಳ ನೀಟಾಗಿ ಅಪ್ಲೋಡ್ ಮಾಡಿಲ್ಲ ಅಲ್ಲಿ ರೀಲ್ಸು, ಮತ್ತು ಯೂಟ್ಯೂಬ್ನಾಗ ಅಂದ್ರೆ ಕೇಳಕ್ಕೆ ಹೋಗ್ಬೇಡ್ರಿ. ಸೊ ಅದ್ರ ಸಂಬಂಧ ಇನ್ಮೇಲೆ ಅಂತ ಕಂಟಿನ್ಯೂ ಬರ್ತಾವೆ. ಸೊ ಅದ್ರ ಸಂಬಂಧ ಇವಾಗ ವಿಡಿಯೋ ಮಾಡ್ಬೇಕಲ್ರಿ. ಇವಾಗ ನಮಗೊಂದು ಪ್ರಾಪರ್ ಆಗಿ ಒಂದು ಇದು ಇಡ್ಬೇಕ್ರಿ, ರೂಮ್ ಇಂದ ಸ್ಕ್ರೀನ್ ಆಯ್ತು, ಮಿರರ್ ಆಯ್ತು. ಹಂಗಿದ್ರೆ ನಮಗೆ ರೀಲ್ಸ್ ಮಾಡಕ್ ಅನುಕೂಲ ಆಗತ್ತ. ಹೊರಗೆ ಇದ್ರೆ ನಾವು ಆರಾಮ್ಸೆ ಮಾಡ್ಬೋದು ಕ್ಯಾಮ್ರಾ ತೊಗೊಂಡೋಗಿ, ಬಟ್ ಒಳಗಂದ್ರೆ ಆ ಥರ ಇದು ಆಗಲ್ರಿ. ಸೊ ಅದ್ರ ಸಂಬಂಧ ಇಲ್ಲಿ ಮೇಲೆ ಒಂದು ರೂಮ್ ಐತ್ರಿ ಸಪ್ರೇಟ್. ಇಲ್ಲಿ ನಮ್ಮ ಮ್ಯಾಳ್ಗಿ ಮೇಲೆ ನಮ್ಮ ಅಮ್ಮ ರೀಲ್ ಸಂಬಂಧ ಅಂತ ಕಳಿಸ್ಬಿಟ್ರೆ. ಸೊ ಅದ್ರ ಸಂಬಂಧ ಈ ರೂಮ್ ಎಲ್ಲ ಅಪ್ಡೇಟ್ ಮಾಡೋದೈತಿ ಸದ್. ಇವಾಗ ಇಲ್ಲೆಲ್ಲ ಸ್ಕ್ರೀನ್ ಬರ್ತೈತಿ, ಮತ್ತು ಇಲ್ಲೊಂದು ಮಿರರ್ ಬರ್ತೈತಿ, ಮತ್ತು ಹಂಗ ಒಂದಿಷ್ಟು ಸಾಮಾನು ತರೋ ಹೋದವ್ರಿ. ಅವೆಲ್ಲ ಸಾಮಾನು ತರಕಿಸದ ನಾನು, ಶಶಾಂಕ್ ಮತ್ತು ನಮ್ಮ ಅಕ್ಕ ಕಲ್ತು ಎಲ್ಲಿಗೆ ಹೊಂಟಿವಪ್ಪ ಅಂದ್ರೆ ಚಿಕ್ಕಪೇಟೆಗೆ ಹೊಂಟೇವ್ರಿ. ಅಲ್ಲಂತೂ ಆಲ್ಮೋಸ್ಟ್ ನಮಗೆಲ್ಲ ಸಿಗ್ತಾವೆ. ಸೊ ಅದ್ರ ಸಂಬಂಧ ಹೊಂಟೇವಿ. ನಮ್ಮ ಅಕ್ಕ ನೋಡ್ರಿ ಈ ರೇಂಜ್ ರೆಡಿ ಆಗ್ಯಾಳ, ರೆಡಿಯಾಗಿ ವಾಷಿಂಗ್ ಮಿಷಿನ್ ಹಾಕೊಂತಾಳ. ಅಕ್ಕ ವಾಷಿಂಗ್ ಮಿಷಿನ್ ಹಾಕಿ ಹೋಗ್ಬಿಡ್ದೆ ನಂಗೆ, ಮತ್ತು ಅದೇ ಬಂದಾಗತ್ತೇನ ಯಾಕೆ. ಬರ್ರಿ ಗೈಸ್ ಹೋಗೋನು. ಬಟ್ ಈ ರೂಮ್ ಅಂತೂ ಫುಲ್ ತಿಂಡಿಲೇ ಮಾಡೋದೈತ್ರಿ. ಫುಲ್ ಒಂಥರ ಏನೇನು ಮಾಡೋದು ಆಗೋದ ರೀ. ಒಟ್ಟು PC ಒಂದು ಬಿಲ್ಡ್ ಮಾಡಿಸೋ ಪ್ಲ್ಯಾನ್ ಐತಿ. ಬಟ್ ಇವಾಗ PC ಒಂದು ಬಿಲ್ಡ್ ಮಾಡಿಸೋ ಪ್ಲ್ಯಾನ್ ಐತಿ. ಸೊ ಅದೊಂದು ನೋಡಮ್ರಿ. ರೊಕ್ಕ ಎಲ್ಲ ಭಾಳ ಶಾರ್ಟೇಜ್ ಅದಾವು, ಸ್ವಲ್ಪ ಅಲ್ಲಿ ಇಲ್ಲಿ ತಗೊಳ್ಳೋ ಅದಾವ್ರಿ. ಅವೆಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದ ಮುಂದಿನ ಪ್ಲ್ಯಾನ್. ಬಟ್ ಇವಾಗಂತೂ ಈ ರೂಮ್ ಫುಲ್ ಚೇಂಜ್ ಆಗತ್ತೆ ರೀ. ನಾಳೆ ನಾಡ್ದ್ರಾಗ ಅನ್ನತ್ಲೆ ಈ ರೂಮ್ ಫುಲ್ ಚೇಂಜ್ ಆಗತ್ತೆ. ಇಲ್ಲಿ ಮಿರರ್ ಬರ್ತೈತಿ. ಹೌದು ಶಶಾಂಕ್ ಪಾಪ. ಬರ್ರಿ ಗೈಸ್ ಎಲ್ಲ ಸಾಮಾನು ತರಕ್ಕೆ ಹೋಗೋಣ ಅಂತೀವಿ ಸದ್ದ. ಇಲ್ಲಂತೂ ಫುಲ್ ಚೇಂಜ್ ರೀ ಸದ್ದ. ಬರ್ರಿ ಹೋಗೋಣ. ಹೊರಗೆ ಹೋಗು ಪೈಲ ಮೊದ್ಲ ನಮ್ಮ ಕಾರ್ ಒಳಗೆ ಹಚ್ಬೇಕ್ರಿ. ಯಾಕಂದ್ರೆ ನಮ್ಮ ಮಾವ ಬೈತಾನ, ಕಾರಲ್ಲಿ ಬಿಸ್ಲಾಗ ನಿಂತೈತಿ ಅದಂತಂದು ಒಳಗೆ ಹಚ್ಚನ್. ಬರ್ರಿ ನನ್ನ ಗಾಡಿ ನೋಡ್ರಿ. ನನ್ನ ಗಾಡಿ ಅಂತೂ ಫುಲ್ ಅಂದ್ರೆ ಫುಲ್ ಇದು ಆಗ್ಬಿಟ್ಟಾಡ್ರಿ. ಭಾಳ ಆರಾಮ್ ತಪ್ಪಿಸ್ಕೊಂಡಾಳ ಈಕಿನ ಸರ್ವಿಸ್ ಬಿಡಿಸ್ಬೇಕು. ಅಲ್ಲ ಸಾರಿ, ಸರ್ವಿಸ್ ಬಿಡಬೇಕು. ಚೈನ್ ಪಾಕೆಟ್ ಅಂತಂದ್ರು ಅಯ್ಯಪ್ಪು ಒಟ್ಟಿದೆ ಮಿಡ್ತಾಡ್ರಿ. ಈಕಿ ಮಿನಿಮಮ್ ಒಂದು 30-40 ಸಾವಿರ ರೂಪಾಯಿ ಇಡ್ತಾಡ್ರಿ ಸದ್ದ. ಬರೀ ಗಾಡಿ ಐತೆ ತಂಬರು. ಗಾಯ್ಸ್ ಎಷ್ಟು ಬಿಸಿಲು ಐತಂದ್ರೆ ಒಳಗೆ ಇಲ್ಲಿ ಕುಂತೀನಿ, ಕುಕ್ಕರ್ನಾಗ ಅನ್ನ ಕುದಿಸಂಗೆ ಆಗೊಂದೈತಿ ನನಗೆ. ಆ ರೇಂಜಿಗೆ ಬಿಸಿಲು ಐತಪ್ಪ ಇವಾಗಂತೂ. ಇದಿನ್ನ ಸ್ಟಾರ್ಟಿಂಗ್ ರೀ, ಬ್ಯಾಸ್ಗಿ ಸ್ಟಾರ್ಟಿಂಗ್. ಬಟ್ ಇನ್ನು ಬರ್ತಾ ವಿಚಾರ ಮಾಡ್ರಿ ನೀವು. ತಿರುಗಿ ನೀರು ಬರತ್ತೆ ಎಲ್ಲಿ ಅಲ್ಲೂ ಕಾರ್ನಾಗ ನನಗೆ ಕರ್ಕೊಂಡು ಎಲ್ಲರೂ ಹೋಗ್ತೇವೆ ಮಾಡಿದ್ರೆ ಮನ್ಯಾಗ ಹಾಕ್ತಂದು. ನಮಗಂತಲೇ ಮೆಟ್ರೋ ಮಾಡ್ಯಾರ. ನಮ್ಮ ಮೆಟ್ರೋ ಕಾರ್ ಹಾಕ್ತಂದಿತ್ತು. ಕಾರ್ ಸುಮ್ಮನೆ ಒಳಗೆ ಅವ್ರಿಗೆ ಹಚ್ಚಕ ಮುಂದೆ ನೋಡ ಚಂಡದಿ. ಬಾ ಒಡಿ ಏನಾಗಲ್ಲ, ಒಡಿ ಸಾಕು ಒಡಿ ನಮ್ಮ ಆಮೇಲೆ ಕಾಲ್ ಬರ್ಲಿ ಹೊಡಿತಾನೆ. ಫೈನಲಿ ರೆಡಿಯಾಗಿ ಹೊಂಟೇವ್ರಿ. ನಮ್ಮ ಅಕ್ಕ ನೋಡ್ರಿ ಈ ರೇಂಜಿಗೆ ರೆಡಿ ಆಗ್ಯಾಳ. ಆಕೆ ರೆಡಿ ಆಗಿದ್ದು ನೋಡಿದ್ರೆ ಯಾವುದೋ ಒಂದು ದೊಡ್ಡ ಕಾರ್ನಾಗ ಹೋಗ್ಬೇಕು. ಬಟ್ ಇರೋಣೆ ನಡ್ಕೊಂತ ಕರ್ಕೊಂತ ಹೊಂಟೀನಿ. ನನ್ನ ಜೊತೆ ಬಂದ್ರೆ ಹಂಗೆ ರೀ, ಎಲ್ಲ ಅನ್ಎಕ್ಸ್ಪೆಕ್ಟೆಡ್. ಅವ್ರು ಹೂವೇನೂ ಮಾಡಿರಲ್ಲ ಆ ರೇಂಜಿಗೆ ಅಕ್ಕೋ. ಬರೀ ಗಾಯಿ ತಗೊಂಡು ಇವಾಗ ಚಿಕ್ಕಪೇಟೆಗೆ ಬಂದೇವ್ರಿ. ಇಲ್ಲಿ ಎಲ್ಲಿ ಹೋಗ್ಬೇಕು ಏನು ಮಾಡ್ಬೇಕು ಗೊತ್ತಾಗೋಲ್ದು. ಮತ್ತು ಇದಕ್ಕೆ ಅನ್ನ ಮತ್ತು ಸೀನ್ ಏನಪ್ಪ ಅಂದ್ರೆ ನಮ್ಮ ಶಶಾಂಕ್ ಅಲ್ಲೆಲ್ಲ ಬರಾಗ ಚಿಕ್ಕಪೇಟೆ ಟಿಕೆಟ್ ತೊಗೊಳ್ಬಿಟ್ಟು ಮೆಜೆಸ್ಟಿಕ್ ಟಿಕೆಟ್ ತೊಗೊಂಡ್ಬಿಟ್ಟಾನ್ರಿ. ನಮ್ಮಿಂದ ಬರ್ಬೇಕಿಲ್ರಿ. ಅಣ್ಣ ಏನು ಗೊತ್ತಿರೋರ್ ಗತೆ ನಮ್ಮ ಅಪೋಸಿಟ್ ಹೋಗ್ಯಾನ. ಇಲ್ಲಿ ಬಂದಿನ ಲಪಡ ಏನಾಗೈತೆ ಅಂದ್ರೆ ಇವಾಗ ನಾವು ಎಕ್ಸಿಟ್ ಇಲ್ಲಿ ಟೋಟಲ್ 3-4 ಅದಾವ್ರಿ. 3-4 ಅದಾವು. ಏನದ ಮೆಟ್ರೋ ಸ್ಟೇಷನ್ ಎಕ್ಸಿಟ್ ಬರೋದು 3-4 ಅದಾವು. ಇವ ನಮ್ಮ ಕಡೆ ಬರೋದು ಬಿಟ್ಟು ಕೇರ್ ಮಾರ್ಕೆಟ್ ಕಡೆ ಹೋಗ್ಯಾನ. ಇಟ್ಟತನ ಹುಡುಗ ಗಿವ್ ತಿರುಗಾಡಿ ಫೈನಲಿ ಈ ಕಡೆ ಬಂದೇವಿ ಈಗ ಚಿಕ್ಕಪೇಟೆ ಕಡೆ. ಬಟ್ ನಮ್ಮ ಸಾಮಾನು ಯಾವ ಏರಿಯಾದಾಗ ಸಿಗ್ತಾವ ಒಂದು ತಿಳಿಯಬಲ್ದು. ಸಾಮಾನು ಅವು ಮತ್ತು ನಮ್ಮ ಲೈಟ ಗೀಟ ಬಲ್ಪ ಇದೆಲ್ಲ ಸಾಮಾನು ಅಂತ ಆ ಸಾಮಾನು ಹೇಳತ್ತೀನಿ ಶಶಾಂಕ್. ಬರೀ ಗೈಸ್ ಈ ಕಡೆ ಹೋಗ್ಬೇಕು ತಿಳಿಯವಲ್ದು, ಹುಡುಕಾಡು ನಾನು. ನೀನು ನೋಡ್ರಿ ಪಾಪ ಅನ್ಸತೈತಲ್ಲೂ. ಗೈಸ್ ಫೈನಲಿ ಒಂದಿವ್ಸ ಡೆಕೋರೇಷನ್ದು ಸಾಮಾನು ತೊಗೋಬೇಕಂತ ಇಲ್ಲಿ ಬಂದೇವಿ. ಇವು ತಗೋಬೇಕಂತ ನೋಡತ್ತೇವಿ. ಬಟ್ ರೇಟ್ ಭಾಳ ಅದನ್ನ ಎಲ್ಲಿಗೆ ಹಾಕೊಂತೀವಿ. ಮಿರರ್ ಗ್ಯಾಸ್ 250ಗೆ
ಗೈಸ್ ನನಗೆ ಎಷ್ಟು ಹೆಟ ಆತಂದ್ರ ಇಲ್ಲಿ ಕುಂದು ನೀರು ಕುಡಿಯತ್ತಿದ್ನ್ಯಾ ಹಿಂಗೆ ಹೋಗೋರು ಬರೋರು ಚಿಕ್ಕದು ಹಾರಾದ ನನಗೆ ಏನಾಗ್ತಾರ ಅಂದ್ರೆ ಅಂಗಡಿಯವ್ರು ಮಾಡ್ಯಾರ ನನ್ನ ಭಾಳ ನೋವಾಯ್ತು ನನಗೆ. ಅದಕ್ಕೆ ಈಗ ನಿಂತು ಮಾತಾಡ್ತೀನಿ, ಎಲ್ಲಿ ವ್ಯಾಪಾರ ಮಾಡೋದಿರ್ತಾರೆ ನಿಂತು ವ್ಯಾಪಾರ ಮಾಡ್ತೀನಿ. ಇಲ್ಲೇ ನೀರು ಕುಡಿದಿದ್ದಲ್ಲಪ್ಪ ಅದಕ್ಕೆ ಇಲ್ಲ ಅಂಕಲ್ ಅವರೇ ಬರೀ ಮತ್ತೆ ಒಳಗೆ ಒಂದಿವ್ಸ ವೆರೈಟಿ ಅದ. ಚಪ್ಪಲ್ ಹೌದು ಅಂಗಡಿ ನೋಡಿ ನನಗೆ ದೇವ್ರ ಗುಡಿಗೆ ನನಗೆ ಅನ್ಸೋದು ಸಮೇತ. ಹೌದು ಹಾರಾಗೋದು ಗುಬ್ಬಿಗಳು ನೋಡಿ ಗಿಡ ಐತೆ ನೋಡ್ರಿ ಇದು. ಅಕ್ಕ ಒನ್ ಡೇ ಫುಲ್ಲು ಹಿಂಗೆ ಇದ್ರಾಗ ಇಡ್ಬೇಕು, ಆಮೇಲೆ ಈ ತರ ಆಗತ್ತಂತ. ಹೆಂಗ್ ಮಾಡೋಣ? ನಾ ಲಾಸ್ಟ್ ವ್ಲಾಗ್ದಾಗ ಹೇಳಿದ್ನಲ್ರಿ ನನಗ ನಮ್ಮ ಅಕ್ಕಗ ಗ್ರೀನ್ ಭಾಳ ಇಷ್ಟ ಅಂತ. ಸೊ ಅದ್ರ ಸಂಬಂಧ ಇದೊಂದೇನೋ ಹೊಸಾದ್ ನೋಡ್ದೇವಿ ಇಲ್ಲಿ. ಇದು ಒನ್ ಡೇ ಆ ತರ ಇದ್ದಿದ್ದು ಒನ್ ಡೇ ಫುಲ್ ನೀರಾಗ ಈ ತರ ಹಾಕ್ಬೇಕಂತ್ರಿ. ನೆಕ್ಸ್ಟ್ ಅದು ಡೇ ಬೈ ಡೇ ಈ ತರ ಇದು ಬೆಳ್ಕೊಂತ ಹೋಗುತ್ತಂತ. ಎಷ್ಟು ಪೀಸ್? 2 ಪೀಸಾ ಇರ್ಲಿ. ಅಲ್ಲಿ ಟ್ಯೂಬ್ಲೈಟ್ ಕೇಳಿದ ಪೀಸ್ ಅಂದ್ರೆ ಕೊಡಂಗಿಲ್ಲ. ನಮ್ಗೆ ಟ್ಯೂಬ್ಲೈಟ್ ಒಂದೇ ಸಾಕು, ಅದು ಒಂದ್ ಕಲರ್ ನೋಡಮ್ ಗಪ್. ಗ್ಯಾಸ್ ಪರ್ಚೇಸ್ ಮಾಡಿ ಆಗಿಲ್ಲ ಅಂದ್ರೆ ಮುಗಿತಲ್ಲೇ, ಆಗಿಲ್ಲ ಅಂದ್ರೆ ಶೋಕೇಸ್ ಶೋ ಅಷ್ಟೇ ಅಕ್ಕ. ಆಗಿಲ್ಲ ಅಂದ್ರೆ ಅಲ್ಲೇ ಆಡು ಆಗ್ಲದಾವ ಲವ್ ಕೊಡು. ಕೊತ್ತಂಬರಿ ಅಲ್ಲ, ಇದೊಂಥರ ಕ್ರಿಸ್ಮಸ್ ಟ್ರೀ ಐತಿ. ಗೈಸ್ ನೋಡ್ರಿ ಇಲ್ಲಿ ಅಣ್ಣ ಎಷ್ಟು ಫೀಟ್ ಆಗ್ಬೋದು ಇದು? ಕಿತ್ನಾ ಫೀಟ್? ಹಾ ಕಿತ್ನಾ ಫೀಟ್ ಹೋಗ್ತಾ है वो बड़े? ಬರೀ ಮರಿ ಗೈಸ್ ನಂಗೂ ಹುಡುಗಿ ಗಿಡಿಗಿ ಇದ್ಲಂದ್ರೆ ಇವೆಲ್ಲ ಕೊಡಿಸ್ತಿದ್ದೇನ, ಬಟ್ ನಂಗೆಲ್ಲ ಕೊಡ್ಸಲ್ಲ. ಅಕ್ಕ ನೀನ್ರ ತೊಳಂಗದೇನು ಮತ್ತೆ ಜುಮ್ಕಿ ಗಿಮ್ಕಿ? ಇಲ್ಲ ತೊಂತಿರ್ತಾವ, ಕೊಡಿಸ್ತೀನ. ನಂಗೆ ಜುಮ್ಕಿ ಭಾಳ ಇಷ್ಟ. ಕೊಡಿಸ್ ನೀ ಇದು ತಿನ್ನೋದು ಮುಗೀತು. ಮತ್ತೀಗ ಇದಕ್ಕೆ ಬಂದೆ. ಎಲ್ಲಿ ನಮ್ಮ ಕೊಂಟಾಳ ನೋಡ್ರಿ ಲೈನಕ್ಕೆ ಇತ್ತೋಣ ಗಪ್ಪ ಎಲ್ಲಿ ಹೋಗಲ್ಲ. ಅಕ್ಕಿ ಬಂದು ಒಳಿಲ್ಲ ವಾಪಸ್. ಬರೇ ತಿನ್ನದ ಇದೇನು ತಗೊಳಿಲ್ಲ ನಾವು, ಬರೀ ತಿನ್ನದ ಆಯ್ತು. ನನಗಿದು ಭಾಳ ಫೇವ್ರೇಟ್ ರೀ ಗ್ಯಾಸ್. ನಮ್ಮ ಅಕ್ಕ ಏನು ಹೇಳ್ತಾ ಕೇಳಿ ಅಕ್ಕ ಹೇಳ್ರಿ. ಅಕ್ಕ ನೀವು ಹೇಳ್ರಿ. ಸರಿ ಅಕ್ಕ ಬಾಯ್. ಗೈಸ್ ಮತ್ತೆ ತಿನ್ನಾಕ್ ಬಂದೇವ್ರಿ ಇಲ್ಲಿ ಚಿಕ್ಕಪೇಟೆದಾಗ. ಇವತ್ತು ನಾವು ಏನೂ ಖರೀದಿ ಮಾಡ್ಲಿಲ್ಲ, ಬರೀ ತಿನ್ನೋದು ಅಡ್ಡಾಡೋದು. ಪಿರಿ ಅಡ್ಡಾಡಿ ಉತ್ಸರಂಗ ವಾಪಸ್ ಮನೆಗೆ ಹೊಂಟಿವಿ. ಮಾಡಂತ್ರು ತಿಂಡಿಲಿ ಆಗೈತಿ, ಬಟ್ ಮಳಿ ಗಿಳಿ ಹೊಡಿತಂದ್ರ ನಾಯನ್ ಮನಿ ಮುಟ್ಟಲ್ರಿ. ನೀನ್ ಯೂಟ್ಯೂಬ್ ಚಾನಲ್ ಒಳಗ ಯಾವಾಗ ಅಪ್ಲೋಡ್ ಆಗುತ್ತೆ ನೋಡ್ತೀನಿ. ನಾಳೆಗೆ ಅಪ್ಲೋಡ್ ಆಗ್ಲಿಕ್ಕಪ್ಪ ಅಂದ್ರ ನೋ ಅವ್ಲಕ ಅಗಳೆ ಯಾರ ಜೊತೆ ಎಲ್ಲಿಗೆ ಹೋಗಿದ್ದಲ್ಲ ಶಶಾಂಕ್. ನಮ್ ಶಶಾಂಕ್ ಅಗಳೆ ಅರ್ಥ ಆಗೈತ್ರಿ. ಯಾರಿಗೆ ಅರ್ಥ ಆಗಿದ್ ಕಮೆಂಟ್ ಬಾಕ್ಸ್ನಾಗ ಹಾಕ್ರಿ. ಅನ್ನ ಒಂದ್ ತಾಸು ಕಂಡಿಲ್ರಿ ಎಲ್ಲಿಗೆ ಹೋಯ್ತನ ಅನ್ಸುದ್ದಿ ಅಷ್ಟೇ. ಗೈಸ್ ಚಿಕ್ಕಪೇಟೆ ಎಲ್ಲ ಮುಗಿಸ್ಕೊಂಡು ಸೀದಾ ಎಲ್ಲಿ ಬಂದೇವ್ ಅಂದ್ರೆ SS ಮೊಬೈಲ್ ಸೆಂಟರ್ಗೆ ಬಂದೇವ್ರಿ. ಇದು ಎಲ್ಲೈತೆ ಅಂದ್ರೆ ನೆಲಮಂಗ್ಲಾರಿ ಪೂರ್ವಿಕಾ ಬ್ಯಾಕ್ ಸೈಡ್ ಐತಿ. ಇದು ನಮ್ಮ ಅಮ್ಮದಾರಿ ಅಂಗಡಿ. ಇಲ್ಲಿ ಐಫೋನ್ದು ಕವರ್ ಗಿವರ್ ಕಂಪ್ಲೀಟ್ಲಿ ಎಲ್ಲ ಸಿಗ್ತಾವು. ಮೊಬೈಲ್ ಸಿಡ್ಕೊಂಡು ಎಲ್ಲ ಇವರೇ ರೀ ಓನರ್. ಫ್ರೀ ಪ್ರಮೋಷನ್ ಮಾಡತ್ತೀನಿ ಮುಚ್ಚ. ಆಮೇಲೆ 500 ರೂಪಾಯಿ ಫೋನ್ ಪೇ ಮಾಡಿಬಿಡು. ಇಲ್ಲೈತೆ ನೋಡ್ರಿ. ಈಗ ಗೈಸ್ ಆಲ್ಮೋಸ್ಟ್ ಎಲ್ಲ ಅದ ರೀ. ಸ್ಯಾಮ್ಸಂಗ್ ಐಫೋನ್ 17 Pro Max ಹಿಡಿದು ಎಲ್ಲ ಸಿಗ್ತದೆ. ಐತೆ ನೋಡಿ 17 Pro Max ಆಲ್ಮೋಸ್ಟ್ ಎಲ್ಲನೂ ಸಿಗ್ತಾವು. ಇಲ್ಲಿ ಯಾಕೆ ಬಂದೇನಂದ್ರೆ ಇವಾಗ ಅಲ್ಲಿ ಒಂದು ಮೆನ್ಸ್ವೇರ್ದು ಮತ್ತೆ ನಮ್ದೊಂದು ಅಕೌಂಟ್ ಟೈಅಪ್ ಆಗೋದೈತಿ. ಸೊ ಅದ್ರ ಸಂಬಂಧ ಅವ್ರು ಓನರ್ ಕಾಲ್ ಮಾಡಿದ್ರಿ. ಈಗ ಸರ್ ಬರ್ರಿ ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ. ಸೊ ಅದ್ರ ಸಂಬಂಧ ಬಂದೀನಿ, ಬರ್ರಿ ಅಲ್ಲಿ ಹೋಗೋಣ ಅಂತ. ಗೈಸ್ ನಮ್ಮ ವಿಷ್ಣು ಸರ್ ಶಂಕರಣ್ಣ ಗೈಸ್ ಇದೇದು ಮೆನ್ಸ್ವೇರ್ದು ಹೇಳಿದ್ನಲ್ಲ.
ಇದೇ ಅಕೌಂಟ ಇದಾದ ಐತಿ ಬೆಳಿಗ್ಗೆ. ಓ ಎಷ್ಟು ಕಿತ್ತಾಡಾರು ಮಾಡಿ ಬ್ರೋ, ಇವತ್ತೇ ಕಿತ್ತಾಡ್ರೇನು ಇಷ್ಟು? ಬ್ರೋ ಹಾಯ್. ಎಷ್ಟು ಕಿತ್ತಾಡ್ರ ನೋಡಿ ಮುಚ್ಚಲೆ. ಮೊದ್ಲ ಅಂಗಡಿಯಾಗೆಲ್ಲ ಕಿತ್ತಿಟ್ಟಿದ್ರು, ನಾವು ಪ್ರಮೋಷನ್ ಸಂಬಂಧ ಬಂದು ಮತ್ತೆಲ್ಲ ಕಿತ್ತಿಟ್ಟೇವಿ. ನೋಡ್ರಿ ನಮ್ಮ ಶಶಾಂಕಣ ಇವತ್ತು ಹುಡುಗಂದು ಕೆಲಸ ಆಗೈತ್ರಿ. ಬರಿಗೆ ಸ್ಟೇಕ್ ತೊಗೊಳೋಣ ಅಂತ ನೀಟಾಗಿ ಬಡ ಬಡ ಮುಸ್ಕೊಂಡು ಇದನ್ನ ಸದ್ದ ವೇರ್ ಮಾಡ್ಕೊಂಡು ನಿಂದಿರ್ಬೇಕಂತ ಇವ್ರು ನಾನು ಟೇಕ್ ತಗೋತಾರ. ಗೈಸ್ ಇದು ರೇಟ್ ಕೊಡ್ರಿ. 10ಗೆ ಎಷ್ಟು ಕೊಡ್ತೀರಿ ಕಮೆಂಟ್ ಬಾಕ್ಸ್ನಾಗ ಹಾಕ್ರಿ. ಬಟ್ ಬಟ್ಟೆ ಅಂತ ಮಸ್ತ್ ಕುಂತಾವ ಅಷ್ಟೇ. ಇನ್ನದು ಪ್ರಮೋಷನ್ ಎಲ್ಲ ಮಾತಾಡಿ ಮತ್ತೆ ಅದನ್ನ ಶೂಟ್ ಎಲ್ಲ ತೊಗೊಂಡು ಬರ್ಬೇಕಾದ್ರೆ ಲೇಟ್ ಆಗಿಬಿಡ್ತು. ಅಲ್ಲಿಂದ ನಾವು ಮತ್ತೆ ಎಲ್ಲಿಗೆ ಹೋದ್ವಿ ಅಂದ್ರೆ ಕೆಡಿ ಮೂವಿ ನೋಡೋಕೆ ಹೋದ್ವಿ. ಫುಲ್ ಎಲ್ಲ ನೋಡಿ ಬರತ್ಲೆ ಆಲ್ಮೋಸ್ಟ್ ನೈಟ್ 1:30-2 ಆಗಿತ್ತು. ಹಂಗೆ ಮುಕ್ಕೊಂಬಿಟ್ಟಿದ್ವಿ. ವ್ಲಾಗ್ ಏನು ಮಾಡೋದಾಗಿಲ್ಲ. ಸೊ ವ್ಲಾಗ್ ಹೆಂಗೈತೆ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಹಾಕ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಹಿಂಗೆ ಇನ್ನು ವೀಡಿಯೋಸ್ ತೊಗೊಂಬರಕ್ಕೆ ಪ್ರಯತ್ನ ಪಡ್ತೀನಿ ಅಂತ. ನಮಸ್ಕಾರ. ಬಟ್ ಕೆಡಿ ಮೂವಿ ಅಂತೂ ತಿಂಡಿಲೇ ಐತ್ರಿ. ಪಾರ್ಟ್ 2 ಸಂಬಂಧ ನಾನು ವೇಟ್ ಮಾಡತ್ತೀನಿ. ಮಸ್ತ್ ಅಂದ್ರೆ ಮಸ್ತ್ ಐತಿ ಕೆಡಿ ಮೂವಿ. ಹೋಗಿ ವಿಸಿಟ್ ಮಾಡಿರಿ ಎಲ್ಲರೂ, ಒಂದ್ಸತಿ ನೋಡಿರಿ. ನಮಸ್ಕಾರ.